ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಕ್ಷಣ ನಿನ್ನ ಬೇಡಿಕೆ ಹೇಳುತ್ತಾ ಒಮ್ಮೆ ಪುಟ್ಟ ಹನುಮಾನ್ನ ಮುಟ್ಟಿ, ನಿನ್ನ ಕಷ್ಟಕ್ಕೆ ಹನುಮ ಒಂದು ದಾರಿ ತೋರಿಯುತ್ತಾರೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಇವತ್ತಿನ ದಿನ ತಂದಿದ್ದಾರೆ. ಈ ಮಂಗಳವಾರ ದಿನ ಸಾಯಿಯಪ್ಪ ತಂದಿರುವಂತ ಸಂದೇಶವನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ಸಾಯಿಯಪ್ಪ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳಿ. ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಶ್ರದ್ಧೆ ಸಬೂರಿಯಿಂದ ಇವತ್ತು ತಪ್ಪದೆ ಎಲ್ಲರೂ ಕೂಡ ಸಾಯಿ ಮಾತುಗಳು ಕೇಳಿ. ಮಗು, ತುಂಬಾ ದಿನಗಳಿಂದ ನಿನ್ನ ಮನಸ್ಸಿನಲ್ಲಿ ಇರೋಂಥ ನೋವು ನನ್ನ ಮುಂದೆ ಹೇಳುಕೊಂತ ಅಳುತ್ತಿದ್ದೀಯಾ. ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಸಮಾನ, ಆದರೆ ಅವರ ಕೈಯಿಂದ ಮಾಡ್ಕೊಂಡಿರುವಂಥ ಕರ್ಮೆಗಳ ಮೂಲಕ ಕೆಲವೊಬ್ಬರು ಅವರ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸುತ್ತಾ ಇರ್ತಾರೆ. ಆದರೆ ಆ ಕಷ್ಟಗಳೇನು ಶಾಶ್ವತವಲ್ಲ. ನಿನ್ನ ಜೀವನ ನೀನೇ ನಿನ್ನ ಕೈಯಿಂದ ಬದಲಾಯಿಸ್ಕೋಬೇಕು. ಭಗವಂತ ಯಾವಾಗ್ಲೂ ನಿನಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ, ಆದರೆ ಆ ದಾರಿಯನ್ನು ಸರಿಯಾದ ಸಮಯಕ್ಕೆ ಬಳಸ್ಕೋಬೇಕು. ನಿನ್ನ ನೋವನ್ನು ನಿನ್ನ ಸಂತೋಷವನ್ನು ಎಲ್ಲ ಕೂಡ ನನ್ನ ಮುಂದೆ ಹಂಚಿಕೋ. ನಿನಗೆ ಯಾರೂ ಇಲ್ಲ ಅಂತ ಅಳಬೇಡಿ. ಮಗು, ಯಾವಾಗ್ಲೂ ಈ ಸಾಯಿ ಸದಾ ನಿನ್ನ ಜೊತೆನೇ ಇರ್ತಾರೆ. ನೀನು ಮಾಡೋ ಕೆಲಸಗಳೆಲ್ಲ ಕೂಡ ನಾನು ನೋಡ್ತಾ ಇರ್ತೀನಿ. ದುಃಖದಲ್ಲಿ ಇದ್ದಾಗ ಕರೆಯದೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು, ಕಷ್ಟಕ್ಕೆ ಕೇಳದೆ ಕೊಡಬೇಕು, ಅದೇ ಇಷ್ಟಕ್ಕೆ ಕೇಳಿದರಷ್ಟೇ ನೀಡಬೇಕು. ಇದು ಎಂದು ತೋರಿಸಿಕೊಳ್ಳಬಾರದು. ಮಗು, ಈ ಜೀವನಕ್ಕೆ ಏನೂ ಶಾಶ್ವತವಿಲ್ಲ. ನಿನ್ನ ಕೈಯಲ್ಲಿ ಏನಿದೆಯೋ ಅದು ನಿನ್ನ ಜೊತೆ ಬರೋದಿಲ್ಲ. ಮಗು, ನಿನ್ನ ಸುತ್ತೂ ಇರುವಂಥವ್ರು ನಿನಗೆ ಮೋಸ ಮಾಡಿದ್ರೆ ನೀನೇನು ಚಿಂತೆ ಮಾಡಬೇಡಿ. ಭಗವಂತ ಎಲ್ಲ ನೋಡುತ್ತಾ ಇರ್ತಾರೆ. ನಿನಗೆ ಯಾರು ಮೋಸ ಮಾಡಿರ್ತಾರೋ ಅವ್ರಿಗೆ ಈಗ ಸಮಯಕ್ಕೆ ಅವರು ಸಂತೋಷವಾಗಿ ಇರಬಹುದು, ಆದರೆ ಬರೋ ಕಾಲದಲ್ಲಿ ಅವರು ತುಂಬಾ ಕೆಟ್ಟದಾಗಿ ಬದುಕ್ತಾರೆ. ಅದು ಭಗವಂತ ನೋಡ್ತಾ ಇರ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೂ ಮನುಷ್ಯನಿಗೆ ನಂಬಿಕೆಯು ಕೂಡ ಅಷ್ಟೇ ಮುಖ್ಯ. ಮಗು, ಬೇರು ಇಲ್ಲವಾದರೆ ಮರ ಉಳಿಯೋದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಕೂಡ ಉಳಿಯೋದಿಲ್ಲ. ಅದಕ್ಕೆ ಶಾಶ್ವತವಾಗಿ ನಮ್ಮ ಜೊತೆ ಏನೂ ಬರೋದಿಲ್ಲ. ಮುಖ್ಯವಾಗಿ ಭಗವಂತ ಪಾದಗಳು ಹಿಡಿದು ಭಕ್ತಿಯಿಂದ ಆರಾಧನೆ ಮಾಡುತ್ತಾ ಇರಿ. ನಿನ್ನ ಜೀವನ ಸಂತೋಷವಾಗಿ ಇರೋ ತರ ಆ ಭಗವಂತ ನೋಡುತ್ತಾರೆ. ಯಾವಾಗ್ಲೂ ಧರ್ಮವಾಗಿ ನಡೆಸ್ಕೋಬೇಕು, ಒಳ್ಳೆಯ ಕೆಲಸಗಳು ಮಾಡುತ್ತಾ ಇರಬೇಕು. ಯಾರು ಏನೇ ಕೇಳಿದ್ರು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತಾ ಇರಬೇಕು. ಏಕೆಂದ್ರೆ ಭಗವಂತ ಮನುಷ್ಯ ರೂಪದಲ್ಲಿ ಯಾವತ್ತಾದ್ರೂ ಬರಬಹುದು. ನೀವು ಹೇಗಿದ್ದೀರಾ ಅಂತ ನಿಮಗೆ ಪರೀಕ್ಷೆ ಕೊಡಬಹುದು. ಇದೆಲ್ಲ ಕೂಡ ಭಗವಂತ ಮಾಡುತ್ತಾ ಇರೋ ಅಂತ ಪವಾಡಗಳು. ಒಂದು ಮಾತನ್ನು ಯಾವಾಗ್ಲೂ ನೆನಪಿರಲಿ, ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಹಿಂದಿರುಗಿಸಬೇಕು. ಮಗು, ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದು ಎಂದು ಖುಷಿ ಪಡು. ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ ಆಗುತ್ತೆ. ಮಗು, ಇವತ್ತು ನನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಹನುಮಾನ್ನ ಮುಟ್ಟಿದೀಯಾ. ನಿನ್ನ ಕಷ್ಟಗಳೆಲ್ಲ ಕೂಡ ದೂರವಾಗುತ್ತದೆ. ಸುಳ್ಳು, ಮೋಸ, ದ್ರೋಹ, ವಂಚನೆ, ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿಗಳು ದೇವರ ಉಳಿತಾಯ ಖಾತಾಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ಮಗು, ಪ್ರತಿ ಜೀವಿಗೂ ಜೀವನ ಇರೋದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಈಗ ನಿನ್ನ ಜೀವನದಲ್ಲಿ ಇರುವಂತ ಕಷ್ಟಗಳೇನು ಶಾಶ್ವತವಲ್ಲ. ಅತಿ ಶೀಘ್ರದಲ್ಲಿ ಆ ಕಷ್ಟಗಳೆಲ್ಲ ಕೂಡ ದೂರ ಆಗಿ ಸಂತೋಷ ಕಾಲ ಆರಂಭವಾಗುತ್ತದೆ. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು, ಕಷ್ಟಗಳು
ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತವೆ. ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ. ಮಗು, ಈ ಮಂಗಳವಾರ ದಿನ ನಿನ್ನ ಕಷ್ಟಗಳು ದೂರ ಆಗಲಿ ಅಂತ ಒಮ್ಮೆ ಪುಟ್ಟ ಹನುಮಾನ್ನ ಮುಟ್ಟಿ ಅಂತ ಹೇಳಿದ್ದೀನಿ. ನಿನ್ನ ಕಷ್ಟಗಳಿಗೆ ಒಂದು ದಾರಿ ತೋರಿಸುತ್ತಾರೆ. ಜೀವನದಲ್ಲಿ ನಿನಗಿರುವಂಥ ನೋವುಗಳೆಲ್ಲ ಕೂಡ ಅತಿ ಶೀಘ್ರವಾಗಿ ದೂರ ಆಗಿ ಆ ಪುಟ್ಟ ಹನುಮಾನ ಅನುಗ್ರಹ ಸಿಗುತ್ತೆ. ಮತ್ತೆ ಎಲ್ಲರೂ ಕೂಡ ನಿನ್ನ ಸಾಯಿ ಕೊಟ್ಟಿರುವಂಥ ಸಂದೇಶವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆಚರಿಸಿ ಅಂತ ಹೇಳಿಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.